ಸೆಲೆಬ್ರಿಟಿ ತರ ಬಾಯ್ ಮಾಡ್ತಾವನೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್, ಅರುಸು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ತುಂಬ ದಿನನೇ ಆಗೋಯ್ತು ವ್ಲಾಗ್ ಮಾಡಿ. ಸೊ ಇವತ್ತು ಕ್ಲೀನಿಂಗ್ ವ್ಲಾಗ್ ಇರುತ್ತೆ, ಡೀಪ್ ಕ್ಲೀನಿಂಗು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪಾಪುಗೆಲ್ಲ ತಿನ್ನಿಸಿ ತಂಗಿ ಬಂದಿದ್ದಾಳೆ, ಮಲಗಿಸ್ಬಿಟ್ಟು ಅವನ್ನ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಂತ್ಲಿ ರೇಷನ್ ಎಲ್ಲ ಬಂದಿದೆ. ಸೊ ಫಸ್ಟ್ ಕಿಚನಿಂದ ಸ್ಟಾರ್ಟ್ ಮಾಡಿಬಿಡ್ಬೇಕು ಡೀಪ್ ಕ್ಲೀನಿಂಗ್ನ. ಮತ್ತು ಎಲ್ಲ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಧೂಳೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಆಫ್ಟರ್ ವಿಡಿಯೋ ಹಾಕ್ತೀನಿ ನೋಡಿ. ಎಲ್ಲ ಐಟಮ್ಸು ಬಂದಿದೆ, ಆರ್ಡ್ರ್ ಮಾಡಿರೋದು ಎಲ್ಲ. ಇವಾಗ ಡಿಕ್ಲಟರ್ ಮಾಡಿ ಎಲ್ಲ ಜೋಡಿಸ್ಬೇಕು. ಮೇಜರ್ ಕೆಲಸ ಬಂದು ಕಿಚನಲ್ಲಿರುತ್ತಲ್ವ. ಸೊ ಫಸ್ಟ್ ಕಿಚನ್ ಮುಗಿಸ್ಬಿಟ್ಟು ನೆಕ್ಸ್ಟು ರೂಮು, ಆಮೇಲೆ ಹಾಲು. ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಮುಗಿಸ್ಬೇಕು. ಈವ್ನಿಂಗ್ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗೋದಿದೆ. ಸೊ ಎಲ್ಲ ಮುಗಿಸ್ಬೇಕು. ನೆಕ್ಸ್ಟು ನಾನು ಸ್ಯಾರಿ ಯಾವ್ದು ತೊಗೊಂಡಿದ್ದೀನಿ ದೇವ್ರು ಗುಡ್ಸೋಕ್ಕೆ ಮತ್ತು ಒಡವೆ ಅದೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ಆಗಲಿ. ಕ್ಲೀನ್ ಮಾಡ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ ಕಿಚನ್ ಕ್ಲೀನಿಂಗು. ಆಲ್ಮೋಸ್ಟ್ ಆಗಿದೆ. ಎಲ್ಲ ಪಾತ್ರೆ ಎಲ್ಲ ತೊಳೆದೆ ಹೊರಗಡೆ ಹಾಕಿದ್ದೀನಿ. ಈಗ ಇದೆಲ್ಲ ತೊಳೆದು ಸ್ಲ್ಯಾಬ್ಗಳನ್ನ ಒರೆಸ್ಬಿಟ್ಟು ಪಾತ್ರೆ ಜೋಡಿಸೋದು ಅಷ್ಟೆ. ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು, ಫ್ರಿಜ್ ಫುಲ್ ಕ್ಲೀನ್ ಆಯಿತು. ಈಗ ಹೊರಗಡೆ ಎಲ್ಲ ಪಾತ್ರೆಗಳನ್ನು ತೊಳೆದು ಒಣ ಹಾಕಿದ್ದೀನಿ. ಬಾಕ್ಸ್ಗಳೆಲ್ಲ ವಾಶ್ ಮಾಡಿಬಿಟ್ಟು ಒರೆಸ್ಬೇಕು. ಹೆವಿ ನೈಟ್ ಆಗುತ್ತೆ ಅನಿಸುತ್ತೆ ಮುಗಿಯೋಕ್ಕೆ ಕೆಲಸ. ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಇರೋದು ನನ್ನ ಹತ್ರ ಕಿಚನ್ ಸಾಮಾನು. ಹಂಗಿದ್ರು ಇಷ್ಟೊಂದಿದೆ. ಇದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋದೇನೆ, ಅದರಲ್ಲೂ ಅಷ್ಟೊಂದಿದೆ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಮಾರ್ನಿಂಗಿಂದ ಒಂದೇ ಸಮನೆ ಕ್ಲೀನ್ ಮಾಡಿದ್ದೀನಿ. ಒಂದು ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ. ಪೂರ್ತಿ ಫುಲ್ಲು ಎಲ್ಲ ಕೆಲಸ ಒಂದೇ ದಿನ ಮಾಡಿಬಿಟ್ಟೆ. ಪೂರ್ತಿ ಕಿಚನ್ನು ಆಯಿತು, ಹಾಲು ಆಯಿತು, ಹಾಗೆ ರೂಮು ಆಯಿತು, ಎಲ್ಲ ಆಯಿತು. ಬಟ್ ಮಿಕ್ಕಿರೋ ಕೆಲಸ ಅಂದರೆ ಬಾತ್ರೂಮ್, ವಾಶ್ರೂಮ್ ಮತ್ತು ಟಾಯ್ಲೆಟ್ ವಾಶ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಎಲ್ಲ ಆಯಿತು. ಫುಲ್ ಸುಸ್ತಾಗ್ತಿದೆ. ಆಚೆ ಹೋಗಿ ಬಂದ್ವಿ ನಾನು, ನನ್ನ ತಂಗಿ, ಪಾಪು. ತುಂಬ ಜಾಸ್ತಿ ಹೆಲ್ಪ್ ಮಾಡೋಂಥ ಏಕೈಕ ವ್ಯಕ್ತಿ ಅಂದರೆ ಇವರೇ. ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಾನು ಮಾಡಿರೋ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಈಗ ತಾನೇ ಎಲ್ಲ ಕ್ಲೀನ್ ಆಯಿತು, ಹಂಗೆ ಹಿಂಗೆ ಅಂತ ಬಿಲ್ಡಪ್ ತಗೋತಾ ಇದ್ದೆ. ಆವಾಗಲೇ ಎಲ್ಲ ದಬಾಕ್ದ. ರೂಮು ಎಲ್ಲ ಆಯಿತು, ಫುಲ್ ಧೂಳು ತೆಗ್ದು ಎಲ್ಲ ನೀಟಾಯಿತು ರೂಮು. ತೀಟೆ ಸುಬ್ಬ ನಂಬರ್ 1. ಹಾಲ್ ಕೂಡ ಆಯಿತು. ಕಿಚನ್ ಪ್ರತಿಯೊಂದು ಪಾತ್ರೆನೂ ಎಲ್ಲ ತೆಗ್ದು ತೊಳ್ದು, ಬಾಕ್ಸೆಲ್ಲ ತೊಳ್ದು ಎಲ್ಲನೂ ಅದ್ರ ಜಾಗಕ್ಕೆ ಮತ್ತೆ ರೀಆರ್ಗನೈಸ್ ಮಾಡೋಷ್ಟರಲ್ಲಿ ಫುಲ್ಲು ಸುಸ್ತಾಗೋಯ್ತು. ಒಂದು ಪೆಂಡಿಂಗ್ ಕೆಲಸ ಅಂದರೆ ದಿನಸಿದ್ದು ಒಂದು ಇನ್ನೂ ಸೆಗ್ರಿಗೇಟ್ ಮಾಡಿಲ್ಲ, ಬಿಟ್ಟರೆ ಎಲ್ಲ ಆಗೋಯ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್.
ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.